ಮೂರನೇ ತರಗತಿ ಕನ್ನಡ ಪಾಠ 1 ಸುತ್ತೂರಿ ಪದ್ಯದ ಪ್ರಶ್ನೋತ್ತರಗಳು. ಮಕ್ಕಳೇ, ಸುತ್ತೂರಿ ಪದ್ಯ ಭಾಗದ ಪದಗಳ ಅರ್ಥಗಳನ್ನು ಗಮನಿಸಿ. ಪದಗಳ ಅರ್ಥ: ಕಾಸು ಹಣ, ಜಂಬ ಅಹಂಕಾರ, ಹಾಳಾಗು ಕೆಟ್ಟು ಹೋಗು, ಸದ್ದು ಸಪ್ಪಳ, ಸಂಜೆ ಸಾಯಂಕಾಲ. ಸುತ್ತೂರಿ ಪದ್ಯ ಭಾಗದ ಕೆಲವು ಪದಗಳ ಟಿಪ್ಪಣಿಗಳು ಈ ರೀತಿಯಾಗಿದೆ, ಗಮನಿಸಿ. ತಗಡು ತೆಳುವಾದ ಲೋಹದ ಹಾಳೆ. ಕೊಳ ನೀರಿನ ತಾಣ ಅಥವಾ ಕೆರೆ. ತುತ್ತೂರಿ ಊದುವ ವಾದ್ಯ. ಸರಿಗಮ ಪದನಿ ಸಂಗೀತದ 7 ವಾದ್ಯಗಳು. ಮಕ್ಕಳೇ, ಸುತ್ತೂರಿ ಪದ್ಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಗಮನಿಸಿ. ಮುಖ್ಯ ಪ್ರಶ್ನೆ 1, ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1, ಕಸ್ತೂರಿಯು ಏನನ್ನು ಕಂಡನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕಂಡನು. ಮತ್ತೊಮ್ಮೆ ಪ್ರಶ್ನೆ 1, ಕಸ್ತೂರಿಯು ಏನನ್ನು ಕಂಡನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕಂಡನು. ಪ್ರಶ್ನೆ 2, ಕಸ್ತೂರಿಯು ಎಲ್ಲಿ ತುತ್ತೂರಿ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕೊಳದ ಬಳಿ ಊದಿದನು. ಮತ್ತೊಮ್ಮೆ ಪ್ರಶ್ನೆ 2, ಕಸ್ತೂರಿಯು ಎಲ್ಲಿ ತುತ್ತೂರಿ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕೊಳದ ಬಳಿ ಊದಿದನು. ಪ್ರಶ್ನೆ 3, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು. ಪ್ರಶ್ನೆ 3, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು. ಪ್ರಶ್ನೆ 4, ಜಂಬದ ಕೋಳಿ ಯಾರು? ಉತ್ತರ: ಕಸ್ತೂರಿಯು ಜಂಬದ ಕೋಳಿಯಾಗಿದ್ದಾನೆ. ಪ್ರಶ್ನೆ 4, ಜಂಬದ ಕೋಳಿ ಯಾರು? ಉತ್ತರ: ಕಸ್ತೂರಿಯು ಜಂಬದ ಕೋಳಿಯಾಗಿದ್ದಾನೆ. ಪ್ರಶ್ನೆ 5, ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ: ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. ಪ್ರಶ್ನೆ 5, ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ: ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. ಪ್ರಶ್ನೆ 6, ತುತ್ತೂರಿ ಏನಾಯಿತು? ಉತ್ತರ: ತುತ್ತೂರಿ ನೀರಿಗೆ ಜಾರಿತು. ಪ್ರಶ್ನೆ 6, ತುತ್ತೂರಿ ಏನಾಯಿತು? ತುತ್ತೂರಿ ನೀರಿಗೆ ಜಾರಿತು. ಮುಖ್ಯ ಪ್ರಶ್ನೆ 2, ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಮಕ್ಕಳೇ, ಗಮನಿಸಿ. 1, ಬಣ್ಣದ ತಗಡಿನ ಡ್ಯಾಶ್. ಉತ್ತರ: ತುತ್ತೂರಿ. ಬಣ್ಣದ ತಗಡಿನ ತುತ್ತೂರಿ. 2, ಕಸ್ತೂರಿ ನಡೆದನು ಡ್ಯಾಶ್. ಉತ್ತರ: ಬೀದಿಯಲ್ಲಿ. ಕಸ್ತೂರಿ ನಡೆದನು ಬೀದಿಯಲ್ಲಿ. 3, ಜಾರಿತು ನೀರಿಗೆ ಡ್ಯಾಶ್. ಉತ್ತರ: ತುತ್ತೂರಿ. ಜಾರಿತು ನೀರಿಗೆ ತುತ್ತೂರಿ. 4, ಬಣ್ಣದ ತುತ್ತೂರಿ ಡ್ಯಾಶ್. ಉತ್ತರ: ಹಾಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು. ಮುಖ್ಯ ಪ್ರಶ್ನೆ 3, ಮಕ್ಕಳೇ, ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಕತೆ ಈ ರೀತಿಯಾಗಿದೆ, ಗಮನಿಸಿ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬಾ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಮಕ್ಕಳೇ, ಈ ಕಥೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ, ಗಮನಿಸಿ. ಪ್ರಶ್ನೆ 1, ರಾಮಣ್ಣ ಯಾರು? ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ಪ್ರಶ್ನೆ 1, ರಾಮಣ್ಣ ಯಾರು? ಉತ್ತರ: ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ಪ್ರಶ್ನೆ 2, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ: ಬೀರೂರಿನಲ್ಲಿ ರಾಮಣ್ಣ ವಾಸಿಸುತ್ತಿದ್ದನು. ಪ್ರಶ್ನೆ 2, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ: ಬೀರೂರಿನಲ್ಲಿ ರಾಮಣ್ಣ ವಾಸಿಸುತ್ತಿದ್ದನು. ಪ್ರಶ್ನೆ 3, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ: ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 3, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ: ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 4, ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಉತ್ತರ: ರಾಮಣ್ಣ ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ರಾಮಣ್ಣನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಪ್ರಶ್ನೆ 4, ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಉತ್ತರ: ರಾಮಣ್ಣ ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ರಾಮಣ್ಣನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು.
ಭಾಷಾಭ್ಯಾಸ. ಮಕ್ಕಳೇ, ಕನ್ನಡ ವರ್ಣಮಾಲೆಯನ್ನು ಗಮನಿಸಿ. ಸ್ವರಾಕ್ಷರಗಳು ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಓ, ಔ. ಮತ್ತೊಮ್ಮೆ ಸ್ವರಾಕ್ಷರಗಳು ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಔ. ಯೋಗವಾಹಕಗಳು ಅಂ, ಅಹ. ವ್ಯಂಜನಾಕ್ಷರಗಳು ಕ, ಕ, ಗ, ಗ, ಜ್ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಷ, ಸ, ಹ, ಲ. ಮಕ್ಕಳೇ, ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಗಮನಿಸಿ. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಉತ್ತರ: ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಉತ್ತರ: ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಪ್ರಶ್ನೆ 2. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಉತ್ತರ: ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಪ್ರಶ್ನೆ 2. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಉತ್ತರ: ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಪ್ರಶ್ನೆ 3. ವ್ಯಂಜನಾಕ್ಷರಗಳನ್ನು ಬರೆ. ವ್ಯಂಜನಾಕ್ಷರಗಳು ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಷ, ಸ, ಹ, ಲ. ಪ್ರಶ್ನೆ 4. ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಾಕ್ಷರಗಳನ್ನು ಆರಿಸಿ ಬರೆ. ಮಕ್ಕಳೇ, ಗುಂಪಿನಲ್ಲಿರುವ ಸ್ವರಾಕ್ಷರಗಳನ್ನು ಆರಿಸಿ ಇಲ್ಲಿ ಬರೆಯಲಾಗಿದೆ, ಗಮನಿಸಿ. ಸ್ವರಾಕ್ಷರಗಳು ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಔ. ಇವು ಸ್ವರಾಕ್ಷರಗಳಾಗಿವೆ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಆ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬಾ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆ. ಸರಿ ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1. ಪಾಲು ಪ್ಲಸ್ ಆಯ್ತು, ಪಾಲಾಯ್ತು. 2. ಬೋಳು ಪ್ಲಸ್ ಆಯ್ತು, ಬೋಳಾಯ್ತು. 3. ಹಾಳು ಪ್ಲಸ್ ಆಯ್ತು, ಹಾಳಾಯ್ತು. 4. ಗೋಳು ಪ್ಲಸ್ ಆಯ್ತು, ಗೋಳಾಯ್ತು. ಮುಖ್ಯ ಪ್ರಶ್ನೆ 2. ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ. ಮಾದರಿ: ಹಾಳಾಯ್ತು, ಗೋಳಾಯ್ತು. ಅದೇ ರೀತಿ 1. ಪಾಲಾಯ್ತು, ಗೋಳಾಯ್ತು. 2. ತುತ್ತೂರಿ, ಕಸ್ತೂರಿ. 3. ಬೀದಿಯಲ್ಲಿ, ಸಂಜೆಯಲ್ಲಿ. 4. ನೋಡಿದನು, ಮಾಡಿದನು. ಮತ್ತೊಮ್ಮೆ ಪ್ರಾಸಪದಗಳು: ಪಾಲಾಯ್ತು, ಬೋಳಾಯ್ತು, ತುತ್ತೂರಿ, ಕಸ್ತೂರಿ, ಬೀದಿಯಲ್ಲಿ, ಸಂಜೆಯಲ್ಲಿ, ನೋಡಿದನು, ಮಾಡಿದನು. ಮುಖ್ಯ ಪ್ರಶ್ನೆ 3. ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ. ಪದಗಳು: ನೀರು, ಹೆಕ್ಕಿ, ಬಾಯಿ, ಕಣ್ಣು. ಸರಿಯಾದ ಪದಗಳನ್ನು ತುಂಬಿಸಲಾಗಿದೆ, ಗಮನಿಸಿ ಮಕ್ಕಳೇ. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಹಾರುತ್ತ ಬಂತು ಹಕ್ಕಿ, ತಿಂದಿತು ಕಾಳನ್ನು ಹೆಕ್ಕಿ. ಬೌ ಬೌ ಬೊಗಳಿತು ನಾಯಿ, ತೆರೆಯಿತು ತನ್ನಯ ಬಾಯಿ. ಚಟುವಟಿಕೆ. ಮಕ್ಕಳೇ, ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದಲು ಬಳಸಿ.